ಸೊ ಗೈಸ್, ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ವಿರುದ್ಧ ನಮ್ಮ ಸರ್ಕಾರ ಅಂದರೆ ನಮ್ಮ ಕೇಂದ್ರ ಸರ್ಕಾರವು ಕೆಲವು ಪ್ರಮುಖ ಅಂಶಗಳನ್ನ ನಿರ್ಧಾರಗಳನ್ನ ತೆಗೆದುಕೊಂಡಿತ್ತು. ಅವುಗಳು ಯಾವ್ಯಾವು ಅಂತ ಹೇಳಿದರೆ ಹೇಳ್ತೀನಿ, ಕರೆಕ್ಟಾಗಿ ಕೇಳ್ರಿ. 1960ರಿಂದ ಇದ್ದ ಸಿಂಧೂ ಜಲ ಒಪ್ಪಂದವನ್ನು ರದ್ದು ಮಾಡಿದ್ದಾರೆ. ಮೋದಿಜಿಯವರು ಮಾಡಿದ್ದಾರೆ, ಜೈ ಮೋದಿಜಿ. ಹಾಗೂ ಅಟ್ಟಾರಿ ಗಡಿ ತಕ್ಷಣದಿಂದಲೇ ಬಂದ್ ಮಾಡಿದ್ದಾರೆ. ಪಾಕ್ ಪ್ರಜೆಗಳಿಗೆ ಇನ್ನಿಲ್ಲ ಭಾರತದ ವೀಸಾ. ಯಾಹೂ, ಪಾಕಿಸ್ತಾನದವರಿಗೆ ಇನ್ನು ಮುಂದೆ ವೀಸಾ ಸಿಗೋದಿಲ್ಲ ಭಾರತದ ಕಡೆಯಿಂದ. ಬ್ಯಾನ್, ದೇ ಆರ್ ಬ್ಯಾಂಡ್. ಭಾರತದಲ್ಲಿನ 25 ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆಯನ್ನು ಮಾಡಿಸಲಾಗೈತಿ. ಸೊ ಅವರನ್ನು ಹೊರಗೆ ಹಾಕಲಾಗೈತಿ. ಭಾರತದ ವೀಸಾ ಪಡೆದ ಪಾಕಿಗಳಿಗೆ ಅಂದರೆ ಪಾಕಿಸ್ತಾನಿಗರಿಗೆ ಈ ಕೂಡಲೇ 48 ಗಂಟೆಗಳ ಕಾಲಾವಕಾಶಗಳನ್ನ ನೀಡಿದೆ ನಮ್ಮ ಇಂಡಿಯಾವನ್ನು ಬಿಟ್ಟು ಹೊರ ತೊರೆಯಲು. ಹೋಗ್ರಿ ಮಕ್ಕಳ, ಹೋಗ್ರಿ, ಹೊರಗೆ ಹೋಗ್ರಿ. ಸೊ ಯಾರೆಲ್ಲ ಪಾಕಿಸ್ತಾನಿಗರು ಇಂಡಿಯಾದಲ್ಲಿ ಇದ್ದೀರಿ ಅವರೆಲ್ಲ ಈ ಕೂಡಲೇ 48 ಗಂಟೆಗಳ ಒಳಗೆ ನಮ್ಮ ದೇಶವನ್ನು ಬಿಟ್ಟು ಹೊರಗೆ ಹೋಗ್ತಾ ಇರಬೇಕು ಅಷ್ಟ. ಹುಕುಂ ಅಣ್ಣಾಕ ಹುಕುಂ. ಪಾಕ್ನಲ್ಲಿರುವ ರಾಜತಾಂತ್ರಿಕರೇನಿದ್ದಾರೆ ಅವರು ಪುನಃ ಮರಳಿ ನಮ್ಮ ದೇಶಕ್ಕೆ ವಾಪಸ್ ಬರಬೇಕಂತ ಹೇಳಿ ಆರ್ಡರ್ ಮಾಡಿದ್ದಾರೆ. ಸೊ ಇದಿಷ್ಟು ಅಪ್ಡೇಟ್ ಗಾಯ್ಸ್. ಸೊ ಇದನ್ನು ನೋಡ್ತಾ ಇರ್ರಿ. ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಆ್ಯಂಡ್ ದಿಸ್ ಇಸ್ ಓನ್ಲಿ ಫಾರ್ ಮೈ ಟ್ರೈಫ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಮೋದಿಜಿ.